ಇದೊಂದು ಕೂಗಿದೆ ಸರ್, ಇವತ್ತಿನ ಜನಪದದ ಹಾಡುಗಳಲ್ಲಿ ಅಶ್ಲೀಲತೆ ಮತ್ತೆ ಡಬಲ್ ಮೀನಿಂಗು ತುಂಬಿದೆ ಅಂತ. ಅದನ್ನೇ ನಾನು ಹೇಳಿದೆ, ಅದಕ್ಕೆ ಸೆನ್ಸಾರ್ ಬೇಕಾಗಿತ್ತು. ಇವಾಗ ಒಂದು ಹಾಡು ಹೊರಗಡೆ ಬಂದಾಗ ಅದು ಹೆಚ್ಚು ಜನಪ್ರಿಯತೆ ಆದಾಗ ಆ ಬರೆದಿರ್ತಕ್ಕಂಥ ವ್ಯಕ್ತಿ ಇದನ್ನು ನಾನು ಫಾಲೋ ಮಾಡಬೇಕಂತ ಇದು ಮಾಡಿ ಆ ಜನಪ್ರಿಯ ಆಗಿರ್ತಕ್ಕಂಥ ಹಾಡಿಗೆ ಟಕ್ಕರ್ ಕೊಡ್ತಕ್ಕಂಥದ್ದು, ಎದುರಿಸ್ತಕ್ಕಂಥದ್ದು, ಅದನ್ನು ನೀನು ಬರೆದು ತಪ್ಪು ಅಂತೇಳಿ ಹೇಳ್ತಕ್ಕಂಥದ್ದು ಸಮಾಜ ಮಾಡಲೇ ಇಲ್ಲ, ಯಾರೂ ಹೇಳಲೇ ಇಲ್ಲ. ಈಗ ಕುತ್ಕೊಂಡು ಮಾತಾಡ್ತೇವೆ ಅಷ್ಟೇ ನಾವು. ಆ ಬರೆದಿರ್ತಕ್ಕಂಥವ್ಗೆ ಹೇಳಿದಾಗ ಅವ ತಿದ್ಕೊಳ್ತಾನೆ ರೀ, ಅದು ಆಗಲಿಲ್ಲ ಆ ಕೆಲಸ. ಅದು ಇವಾಗ ಎಲ್ಲ ಇಡೀ ಕರ್ನಾಟಕ ವ್ಯಾಪಿಸಿದಾಗ ನಾವು ಎಚ್ಚೆತ್ಕೊಂಡಾಗ ಅದು ಏನಾಗೋದ್ರಿ, ಆಗ ಹೋಗಿದೆ ರೀ. ಆಗ ಹೋದದನ್ನು ತಿದ್ದಬೇಕಷ್ಟೇ ರೀ. ಅದಕ್ಕಾಗಿ ಒಂದು ಕ್ರಾಂತಿ ಇವತ್ತಿನ ಮಕ್ಕಳು ಇವತ್ತು ಮಾಡ್ತಾ ಇದ್ದಾರೆ ರೀ. ಅದು ಸಕ್ಸಸ್ ಆಕೈತೆ ಅಂತ ನಾ ಹೇಳಂಗಿಲ್ಲ ರೀ. ಆದರೆ ನನಗೆ ಏನು ಸಂತೋಷ ಅಂದ್ರೆ ಅಷ್ಟು ಜನ ಬರೀಲಿಕ್ಕೆ ಏಬಲ್ ಆದ್ರಲ್ಲ, ಕಲಾವಿದರು ಹುಟ್ಟಿದ್ರಲ್ರಿ ಬರೀಲಿಕ್ಕೆ, ಅದು ನನಗೆ ಸಂತೋಷ. ಅವರು ಮನಸ್ಸು ಮಾಡಿದ್ರೆ ಒಳ್ಳೆದನ್ನು ಬರಿಬಹುದು. ಕೆಟ್ಟದ್ದನ್ನ ಈಗ ನೀವು ನಿಮ್ಮ ದೃಷ್ಟಿಯೊಳಗೆ ಅದು ಕೆಟ್ಟದ್ದು ಅಂತ ಅನಿಸ್ತು, ಅದು ಒಂದು ಅವಹೇಳನ, ಅದು ಡಬಲ್ ಮೀನಿಂಗು ನೀವಂತೀರಿ. ಅವಾಗ ಅದ್ರ ಬಗ್ಗೆ ಅದು ಗೊತ್ತಿಲ್ಲ. ಅದು ಆ ಜನಪ್ರಿಯ ಆದಾಗ ಅದ್ರ ಭಿನ್ನ ಹತ್ತಾನವ ಅಂಥದನ್ನ ಇನ್ನೊಬ್ಬ ಫಾಲೋ ಮಾಡ್ತಾನೆ, ಇನ್ನೊಬ್ಬ ಫಾಲೋ ಮಾಡ್ತಾನೆ. ಅಂದ್ರೆ ಆ ಟ್ಯಾಕ್ಟಿಸ್ ಬಂತಂದ್ರೆ ಆ ಬರೀಲಿಕ್ಕೆ ಹಿಡಿತಾ ಬಂದಾಗ ಎಲ್ಲರೂ ಅದನ್ನೇ ಶುರು ಮಾಡಿದ್ರು. ಹಿಂಗಾಗಿ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಅದೊಂದು ಪರಂಪರೆನೇ ಸ್ಟಾರ್ಟ್ ಆಗಿದೆ. ನಾವು ಮತ್ತಷ್ಟು ಮಾತನಾಡೋಣ ಸರ್. ಈಗ ನಮ್ಮ ವೀಕ್ಷಕರಿಗೋಸ್ಕರ ನಿಮಗೆ ಬಹಳಷ್ಟು ಇಷ್ಟ ಆಗುವಂಥ ಒಂದು ಹಾಡು ಸರ್, ನೀವು ಬರೆದಿರೋ ಹಾಡುಗಳಲ್ಲಿ ಎಲ್ಲವೂ ನಿಮಗಿಷ್ಟ, ಎಲ್ಲವೂ ನಮಗೂ ಇಷ್ಟ, ಆದರೆ ನಿಮ್ಮ ಮನಸ್ಸಿಗೆ ತಟ್ಟುವಂಥ ಒಂದು ಹಾಡು. ನಾನು ರೆಕಾರ್ಡ್ ಆಗಿರ್ತಕ್ಕಂಥದ್ದನ್ನು ಹೇಳಲ್ಲ, ರೆಕಾರ್ಡ್ ಆಗದೆ ಇರ್ತಕ್ಕಂಥದ್ದು ನಿಮ್ಗೆ ಹೇಳ್ತೇನೆ. ಇವತ್ತಿನ ಮಕ್ಕಳಲ್ಲಿ, ಇವತ್ತಿನ ಯುವ ಪೀಳಿಗೆಯಲ್ಲಿ ಪ್ರೀತಿ ಪ್ರೇಮ ಅಂದರೆ ಅರೇಂಜ್ ಮ್ಯಾರೇಜ್ನ ಒಪ್ಕೊಳ್ಳಲ್ಲ ರೀ. ಲವ್ ಮ್ಯಾರೇಜನ್ನು ಹೆಚ್ಚು ಒಪ್ಕೊಳ್ತಾರೋ, ಜೊತೆಗೆ ಅದಕ್ಕೆ ಹೆಚ್ಚು ಏನಂತಂದ್ರೆ ವಿರೋಧ ಮಾಡ್ತಕ್ಕಂಥವ್ರನ್ನ ಯಾರೂ ಗಣನೆಗೆ ತಗೊಳ್ಳೋದಿಲ್ಲ ರೀ. ಅದು ತಮ್ಮ ಕೆಲಸ ತಾವು ಮಾಡ್ಕೊಂಡ್ಬಿಡ್ತಾರೆ. ಹೀಗಾಗಿ ಅದು ನೀವು ಮಾಡ್ತಕ್ಕಂಥದ್ದು ಸರಿನೋ ತಪ್ಪೋ ಆದ ನಂತರ ಏನು ಪ್ರಯೋಜನ ಇರೋದು, ಮೊದಲೇ ಅದನ್ನು ಅದ್ರ ಬಗ್ಗೆ ಪರಾಮರಿಸಿ ನೀವು ಮಾಡ್ಕೋಬೇಕು. ಈಗ ಒಬ್ಬ ಹುಡುಗಿ, ನಾನು ಒಂದು ಹುಡುಗಿಯನ್ನ ಪ್ರೀತಿ ಮಾಡಿದೆ, ಆ ಹುಡುಗಿ ನನ್ನನ್ನು ಪ್ರೀತಿ ಮಾಡಿದ್ಲು, ನಮ್ಮ ಇಬ್ಬರು ಸಾಮರಸ್ಯ ಇದೆ ಹಂಗಿಲ್ಲ. ನನ್ನ ಗುಣಕ್ಕೆ ಅವ್ರಿಗೂ ಹೊಂದಾಣಿಕೆ ಇದೆನಾ, ಅವಳ ಗುಣಕ್ಕೆ ನಾನು ಹೊಂದಾಣಿಕೆ ಇದೆನಾ, ಅದನ್ನು ಯಾವಾಗ ಮಾಡ್ತೀವಿ? ಬರೀ ಪ್ರೀತಿ ಪ್ರೇಮ ಅನ್ನೋದ್ರ ಮೇಲೆ ಹೆಚ್ಚು ಗಮನ ಕೊಡ್ತೇವೆ, ಮತ್ತು ಅದನ್ನು ಕಟ್ಕೊಳ್ಳೋದ್ರೊಳಗೆ ಹೆಚ್ಚು ಗಮನ ಕೊಡ್ತೇವೆ, ಅದನ್ನು ಅನುಭವಿಸೋದ್ರೊಳಗೆ ಹೆಚ್ಚು ಗಮನ ಕೊಡ್ತೇವೆ. ಅದಾದು ಅದು ಕಟ್ಕೊಂಡ ನಂತರ ಒಂದಿಷ್ಟು ಟೈಮ್ ಹೋಗುತ್ತಲ್ಲ, ಅಂದರೆ ಇಬ್ಬರು ಬೆರೆತ ನಂತರ ಅವರಿಬ್ಬರು ಗುಣಗಳನ್ನು ಒಬ್ರೊಬ್ರು ಹಂಚ್ಕೊಳ್ತಕ್ಕಂಥ ಟೈಮ್ನಲ್ಲಿ ಇದು ನನಗೆ ಸರಿ ಇಲ್ಲ, ಇದು ನನಗೆ ಸರಿ ಇಲ್ಲ, ಈ ಥರ ಆಗ್ತಕ್ಕಂಥದ್ದು ಹೆಚ್ಚು ನಡೀತಾ ಇದೆ. ಅದನ್ನು ಆಧರಿಸಿ ನಾನು ಸ್ವಲ್ಪ ಹೆಚ್ಚು ಅಣ್ಣ ತಂಗಿ ಬಗ್ಗೆ ಹೆಚ್ಚು ಹಾಡುಗಳನ್ನು ಬರೆದಿದ್ದೇನೆ. ಒಂದು ಹಾಡನ್ನು ತಂಗಿ ಪ್ರೀತಿ ಮಾಡಿ ಆಲ್ರೆಡಿ ಓಡೋಗಿ ಮದುವೆ ಮಾಡಿಕೊಂಡು ಅದೇನಾಗಿರುತ್ತೆ ಅಂದರೆ ಅದು ಅನಾಹುತ ಮಾಡ್ಕೊಂಡು ಬಿಟ್ಟಿರ್ತಾಳೆ. ಅದೇನು ಅನಾಹುತ ಆಯಿತು, ಇವಳು ಮಾಡ್ಕೊಂಡು ಮದುವೆ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದ್ರಿಂದ ಅದು ಮನೆತನಕ್ಕೆ ಯಾವ ಥರ ಅದಕ್ಕೆ ಪೆಟ್ಟಾಯಿತು, ಇವಳು ಜೀವನ ಹೆಂಗೆ ಎಡವಿದ್ಲು ಅನ್ನೋದ್ರ ಒಂದು ಸಿಂಪಲ್ಲಾಗಿ ಒಂದು ಹಾಡ ಬರೆದಿದ್ದೇನೆ ನಾನು. ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ, ಕೆಟ್ಟ ಕನಸಂತ ಎಲ್ಲ ಮರಿಬೇಕ, ಕಾದ ಇರ್ತೈತಿ ಹೊಸದೊಂದು ಲೋಕ, ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ. ನಾವು ಈ ಕಾಲದ ಹುಡುಗ್ಯಾರು ಅಂತ ಒದ್ದು ನಡೆದೆವ್ವ ಹಿರಿಯಾರ ಮಾತ, ಕಲ್ಲು ಮುಳ್ಳವ್ವ ಬಾಳ ಹಾದಿ ತುಂಬ, ಅದನ್ನು ಅರಿಲಾರ್ದ ತೋರಿಸಿದಿ ಜಂಬ, ಮೆಟ್ಟಿಕೊಂಡಿತ್ತ ಕಲಿ ಕಾಲ ದೆವ್ವ, ಮೆಟ್ಟಿಕೊಂಡಿತ್ತ ಕಲಿ ಕಾಲ ದೆವ್ವ,
ಲವ್ವ ಹೊಗಸಿತ್ತ ತಲೆ ತುಂಬ ಬವ್ವ, ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದುದ್ದ ತಿರುಗಿ. ಸಂಪ್ರದಾಯಸ್ಥ ಕುಲದಾಗ ಹುಟ್ಟಿ ಬೆಳೆದು ಬಿಟ್ಟೆವ್ವ ನೀ ಬೇಕಾ ಬಿಟ್ಟಿ, ಕುಲಹೀನರ ಹುಡುಗನ್ನ ಪ್ರೀತಿ ಮಾಡಿದೆಲ್ಲವ್ವ ಇಲ್ಲದ್ಯಾವ ಭೀತಿ. ಪ್ರೀತಿ ಕುರುಡಂತ ನೀ ಆದಿ ಕುರುಡಿ, ಪ್ರೀತಿ ಕುರುಡಂತ ನೀ ಆದಿ ಕುರುಡಿ, ಅವನ ಕಟ್ಟಿಕೊಂಡ ವಾದವ್ವ ಓಡಿ, ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದುದ್ದ ತಿರುಗಿ. ಕುಲದ ಹೊರಗಿಟ್ಟಿತ್ತವ್ವ ನಮ್ಮನ ದೈವ, ಕರೆದು ಮಾತಾಡಲಿಲ್ಲವ್ವ ಯಾವ, ತುತ್ತು ಕೂಳಿಗೂ ಪಿರಿಯಾಗುದಾತ, ದಿವಸ ಕಳೆಯುವುದು ದುಸ್ತರ ಆಗೋತ. ಅವ್ವ ಹೊಟ್ಟಿ ಬ್ಯಾನಿ ಹಚ್ಚಿಕೊಂಡ ಸತ್ಲ, ಅವ್ವ ಹೊಟ್ಟಿ ಬ್ಯಾನಿ ಹಚ್ಚಿಕೊಂಡ ಸತ್ಲ, ಅಪ್ಪ ಮಾನಸ್ತ ಹಾಕ್ಕೊಂಡ ಉರ್ಲ, ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದುದ್ದ ತಿರುಗಿ. ಮಾಡಿಕೊಂಡೆವ್ವ ಬಾಳೆ ಮೂರ ಬಟ್ಟಿ, ನಿನ್ನ ಕಟ್ಟಿಕೊಂಡ ಹುಡುಗಲ್ಲ ಗಟ್ಟಿ, ನೀನೆ ಒಯ್ದದ್ದು ಕೂತುಕೊಂಡು ತಿಂದ, ಎಲ್ಲ ಮುಗುದಿಂದ ಕೈ ಕೊಟ್ಟವಾದ, ನಿನ್ನ ಗರ್ವಕ್ಕ ಬಿತ್ತಂತ ಈಟ, ನಿನ್ನ ಗರ್ವಕ್ಕ ಬಿತ್ತಂತ ಈಟ, ಆತ್ಮಹತ್ಯಾಕ ನಡುಗಲ್ಲ ಹೊಂಟ, ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದುದ್ದ ತಿರುಗಿ. ಮನಸ್ಸು ತಡಿಲಾರ್ದ ಬನ್ನಿ ಪತ್ತ ತೆಗೆದ, ನಿನ್ನ ನೋಡುವ ಛಲ ಹೊತ್ತು ಬಂದ, ಹಿತ್ತಲ ಬಾವಿ ನೀ ಜಿಗಿಯಾಕಿ ಇದ್ದಿ, ಓಡಿ ಬನ್ಯಂತ ತಂಗಿ ನೀ ಉಳಿದಿ, ತಡ ಆಗಿದ್ರ ಸಾಯ್ತಿದ್ದೆಯವ್ವ, ತಡ ಆಗಿದ್ರ ಸಾಯ್ತಿದ್ದೆಯವ್ವ, ತಂಗಿ ನೀ ನನ್ನ ಜೀವದ ಜೀವ, ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ. ಬಾಲ್ಯದಿಂದ ನೀ ಪಕ್ಕ ಗಂಡು ಬೀರಿ, ಆದ್ರೂ ಅಣ್ಣಗ ನೀ ಮುದ್ದು ಗೌರಿ, ತವರು ಮನಿಗೆ ಹಚ್ಚಿದರು ಮಸಿ ನೀನು, ಹಚ್ಚಿಕೊಂಡಿಲ್ಲ ಒಡ ಹುಟ್ಟಿದವನು, ಅನುರ ಜಗದಾಗ ಇಲ್ಲ ಯಾರಿಗ್ಯಾರ, ಅನುರ ಜಗದಾಗ ಇಲ್ಲ ಯಾರಿಗ್ಯಾರ, ಹೇಳತವ್ರಿಗೆ ತಂಗಿ ಹಂಗ ಬಾರ, ನಡಿಯ ಅಣ್ಣಗ ತಂಗೆಲ್ಲ ಭಾರ, ಹೇಳ ಅಣ್ಣಗ ತಂಗೆಲ್ಲ ಭಾರ. ಥರ ಎಲ್ಲ ರೋಮಾಂಚನ ಆಗುತ್ತೆ ಸರ್. ಯಾಕಂತ ಹೇಳಿದ್ರೆ ಒಬ್ಬ ಹೆಣ್ಣುಮಗಳು ಪ್ರೀತಿ ಮಾಡಿ ನಂತರ ಏನೆಲ್ಲ ಎದುರಿಸ್ತಾಳೆ, ತಂದೆ ತಾಯಿಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಇದನ್ನ ಪದಗಳಲ್ಲಿ ಹೇಳೋ ಬದಲು ಹಾಡಲು. ಮತ್ತೆ ಇನ್ನೊಂದು ರೀ, 100 ಭಾಷಣಕ್ಕೆ ಸಮ ಒಂದು ಹಾಡು. ಖಂಡಿತ ಸರ್, ಖಂಡಿತ. 100 ಭಾಷಣ ಕೇಳ್ತಾರೋ ಇಲ್ಲ ಗೊತ್ತಿಲ್ಲ, ಒಂದು ಹಾಡನ್ನು ಮಾತ್ರ ತುಂಬಾ ಚೆನ್ನಾಗಿ ಕೇಳ್ತಾರೆ ಸರ್. ಈಗ ಜನಪದ ಇವತ್ತು ಜನಗಳು ಸಹ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಜೊತೆಗೆ ಸರ್ಕಾರಗಳು ಕೂಡ ಅದ್ರ ಬಗ್ಗೆ ಅಷ್ಟೊಂದು ಗಮನವನ್ನ ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ತಾವು ಹೇಳ್ತೀರಿ ಸರ್? ಮೊದಲನೇದಾಗಿ ಇನ್ನೊಂದು ರೀ, ಇದು ಹೋರಾಟ ಹಾರಾಟಗಳಿಂದ ಆಗ್ತಕ್ಕಂಥದ್ದಲ್ಲ ರೀ. ಈಗ ನಾನು ಸರ್ಕಾರಕ್ಕೂ ಕೂಡ ಒಂದು ಮನವಿಯನ್ನು ಏನು ಸಲ್ಲಿಸ್ಬೇಕಂತಂದ್ರೆ, ಎಲ್ಲಿ ಆ ಜನಪದ ಇರ್ತೈತೋ, ಎಲ್ಲಿ ಆ ವಸ್ತುವಿನಲ್ಲಿ ಗಟ್ಟಿತನ ಇರ್ತೈತೋ, ಎಲ್ಲಿ ಆ ವಸ್ತು ಸಾಮಾಜಿಕ ಕಳಕಳಿಯನ್ನು ತೋರಿಸ್ತೈತೋ, ಎಲ್ಲಿ ಆ ವಸ್ತುವಿನಿಂದ ಆ ಜನಪದದಿಂದ ಸಮಾಜ ಅಷ್ಟೇ ಅಲ್ಲ ಇಡೀ ದೇಶನೇ ಉದ್ಧಾರ ಆಗ್ತಕ್ಕಂಥ ಪರಿಸ್ಥಿತಿ ಎಲ್ಲಿರ್ತೈತೋ ಅಂಥದ್ದನ್ನು ನೀವು ರಕ್ಷಣೆ ಮಾಡಿಕೊಳ್ಳೋದು, ಅಂಥದ್ದನ್ನು ಬೆಳೆಸೋದು, ಉಳಿಸೋದು ನಿಮ್ಮ ಕರ್ತವ್ಯ ಅಂಥೇಳಿ ನಾವು ಸರ್ಕಾರಕ್ಕೆ ಒಂದು ಕಳಕಳಿ ಇದೆ ಅಷ್ಟೇ. ಆದರೆ ಅದನ್ನು ಪತ್ರದ ಮುಖಾಂತರ ಅಥವಾ ವಿನಂತಿ ಮುಖಾಂತರ ಹೇಳಿದರೆ ಅಲ್ಲ ರೀ. ಯಾರು ಆ ಸರ್ಕಾರದಲ್ಲಿ ಭಾಗಿಯಾಗಿರ್ತಾರೋ, ಯಾರು ಆ ಅಧಿಕಾರಸ್ಥರು ಇರ್ತಾರೋ
ಅವ್ರಿಗೆಲ್ಲ ತಿಳುವಳಿಕೆ ಬರಬೇಕದು. ಆ ತಿಳುವಳಿಕೆ ಬರಬೇಕಾದ್ರೆ ಈ ರಂಗ, ಜನಪದ ರಂಗ ಒಂಥರ ಒಂದು ಹೊಸ ಕ್ರಾಂತಿ ಆದಂಗೆ ಆಗಬೇಕು. ಈಗ ಆಗಿದೆ, ಆಲ್ರೆಡಿ ಆಗಿದೆ, ನಡೀತಾ ಇದೆ. ಇದನ್ನು ಜನಪದ ಬಗ್ಗೆ ಹೆಚ್ಚು ತೀಕ್ಷ್ಣವಾಗಿ ಎಲ್ಲರೂ ಅದ್ರ ಕಡೆ ಗಮನ ಕೊಡ್ತಕ್ಕಂಥದ್ದು ನಡೀತಾ ಇದೆ. ಈ ಟೈಮ್ ಇದು ಕ್ರಾಂತಿಯ ಒಂದು ಯುಗಾರಿ. ಶಾಲೆಗಳಿಂದಲೇ ಇದನ್ನ ಪ್ರಾರಂಭಿಸಿದ್ರೆ ಸರ್? ಯಾಕಂದ್ರೆ ಪಠ್ಯ ಪುಸ್ತಕದಲ್ಲಿ ಒಂದಷ್ಟು ಜನಪದದ ಬಗ್ಗೆ ನಾವು ನೋಡಿದ್ದೀವಿ ಸರ್. ಒಂದೋ ಎರಡೋ ಪದಗಳು ಅಥವಾ ಪದ್ಯಗಳು ಇರ್ತಾ ಇತ್ತು, ಜಾನಪದ ಸಾಹಿತ್ಯ, ಜಾನಪದ ಹಾಡುಗಳು. ಶಾಲೆಗಳಿಂದಲೇ ಮಕ್ಕಳಿಗೆ ಜನಪದ ಕಲೆ ಬಗ್ಗೆ ಹೇಳ್ತಾ ಮಾಹಿತಿಯನ್ನ ನನ್ನ ಅನಿಸಿದ ಮಟ್ಟಿಗೆ ಈ ಬರೀ ಒಂದು ಪಠ್ಯದಲ್ಲಿ ಒಂದು ಪಾಠ ಇದ್ರೆ ಅಲ್ಲ, ಜನಪದದ್ದೇ ಒಂದು ಪುಸ್ತಕ ಆಗಬೇಕು, ಜನಪದದ್ದೇ ಒಂದು ವಿಷಯ ಆಗಬೇಕು. ಅಂದರೆ ಈಗ ಈ ಜನಪದ ಅಕಾಡೆಮಿಗಳಿವೆ. ಜನಪದ ಅಕಾಡೆಮಿ ಅದರಲ್ಲಿ ಹೆಚ್ಚು ದಕ್ಷಿಣ ಕನ್ನಡದವರು ಈ ಯಕ್ಷಗಾನದ ಅಕಾಡೆಮಿ ಮಾಡಿಕೊಟ್ರು. ಅವರು ಜಾನರು, ಅವ್ರ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರ ಅಕಾಡೆಮಿ ಮಾಡಿದ್ರು. ಅದ್ರ ಮೇಲೆ ಹೆಚ್ಚು ಒತ್ತು ಕೊಟ್ಟು ಅದ್ರ ಬೆಳವಣಿಗೆಗೆ ಏನು ಮಾಡಬೇಕೋ ಆ ಪೂರಕ ಕೆಲಸಗಳನ್ನೆಲ್ಲ ಅವ್ರು ಮಾಡ್ತಾರೆ. ಹಂಗೆ ಸಮಗ್ರ ಕರ್ನಾಟಕದಲ್ಲಿ ಜನಪದ ಪ್ರಿಯರು, ಜನಪದ ಆಸಕ್ತರು ಇದನ್ನೆಲ್ಲ ಮಾಡಬೇಕು, ಕೇಳಬೇಕು, ಮಾಡಬೇಕು. ಗಟ್ಟಿತನ ಇದು ಎಲ್ಲಿದೆಯೋ ಅದನ್ನು ಕ್ರೋಢೀಕರಿಸ್ಬೇಕು, ಅಲ್ಲಿ ಹೋಗಬೇಕು. ಯಾವ್ದು ತಪ್ಪೋ ಅದನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಒಬ್ಬರಿಂದ ಕೆಲಸ ಅಲ್ಲ ರೀ, ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಸೇರಿ ಮಾಡಬೇಕು ಮಾಡಬೇಕಂತ ಕೆಲಸ. ಸರ್, ನಾವು ಇನ್ನೊಂದು ಸ್ವಲ್ಪ ಸಿನಿಮಾ ಜರ್ನಿ ಬಗ್ಗೆ ಮಾತನಾಡೋಣ ಸರ್. ಮಾತಾಡಿ. ಹೀಗೆ ಹಾಡ್ತಾ ಇದ್ದವರು ಯಾವಾಗ ಸಿನಿಮಾಗೆ ಬಂದ್ರಿ? ಹೇಗೆ ಒಂದು ಸಿನಿಮಾದಲ್ಲಿ ಅಭಿನಯಿಸಲಿಕ್ಕೆ ನಿಮ್ಗೆ ಅವಕಾಶ ದೊರೀತು? ಸಿನಿಮಾ ಹುಚ್ಚು ಇಲ್ಲದೆ ಇರ್ತಕ್ಕಂಥ ಯಾವ ವ್ಯಕ್ತಿನೂ ಮೋಸ್ಟ್ಲಿ ದೇಶದಾಗ ಇಲ್ಲ ರೀ. ನಮ್ಮ ದೇಶದಲ್ಲಿ ಸುಮಾರಾಗಿ ಸಿನಿಮಾ ನೋಡಿದಾಗ ನಾನು ಚೂರು ಸಿನಿಮಾ ಮಾಡಬೇಕು, ನಾನು ಪಾತ್ರ ಮಾಡಬೇಕು, ನಾನು ಹಾಡಬೇಕು, ಕುಣಿಬೇಕು, ಒಂದು ಚೂರಾದರೂ ಆಸೆ ಬಂದೇ ಬರ್ತೇನೆ. ಹಂಗೆ ನನಗೂ ಕೂಡ ಇತ್ತು ರೀ. ನನ್ನ ಬಾಲ್ಯದಲ್ಲಿ ನಾನು ಸಿನಿಮಾದ ಬಗ್ಗೆ ನನಗೂ ಹುಚ್ಚಿತ್ತು. ಅದು ಆ ಬೆಂಗಳೂರಿಗೆ ಬಂದಲ್ಲ, ಬೆಂಗಳೂರಿಗೆ ಬಂದಾಗ ಈ ವಲಯ ಸಿನಿಮಾದ ವಲಯ ಇದು. ಇದು ಸಿನಿಮಾ ಭೂಮಿ, ಒಂಥರ ಕರ್ಮ ಭೂಮಿ ಇದೆ ಸಿನಿಮಾದ. ಇಲ್ಲಿ ನಾನು ಸಿನಿಮಾ ಮಾಡ್ಬೋದು ಅಂತೇಳಿ ಫಸ್ಟು ನನ್ನದೇ ಆಗಿರ್ತಕ್ಕಂಥ ದುಡ್ಡನ್ನು ವ್ಯಯ ಮಾಡಿ, ಅಂದರೆ ನನಗೆ ಆದಾಯ ಸಿಕ್ಕಾಪಡೆ ಬರ್ತಿತ್ತು. ನನಗೆ ದುಡ್ಡು ಖರ್ಚು ಮಾಡಿದ ಏನೂ ಗೊತ್ತೇ ಆಗುತ್ತಿರಲಿಲ್ಲ ರೀ. ಅಂಥದ್ರಲ್ಲಿ ನನ್ನದೇ ಒಂದು ಸಿನಿಮಾ ಮಾಡಿದ್ದೇನೆ ನಾನು. ಕಾರಣ ಯಾಕೆ ಮಾಡಿದ್ದಾರೆ, ಬೇರೆಯವರು ಹೊಸಬರನ್ನ ಯಾರು ಕರ್ಕೊಳ್ತಾ ಇರಲಿಲ್ಲ ರೀ. ಹೊಸಬರಿಗೆ ಯಾರು ಅವಕಾಶನೇ ಕೊಡ್ತಿರಲಿಲ್ಲ. ಅಂಥ ಟೈಮ್ನಲ್ಲಿ ಇನ್ನು ಅವ್ರನ್ನೇ ಯಾಕೆ ಕೇಳಬೇಕು ಅಂಥೇಳಿ ನಾನೇ ಒಂದು ಸಿನಿಮಾ ಮಾಡಿದ್ದೀನಿ, ಅಲ್ಲೇ ಇರೋದು ನೋಡಿ ಅಂಥೇಳಿ. ಅದರ ಹೆಸರು ಅಲ್ಲೇ ಇರೋದು ನೋಡಿ. ಅಲ್ಲೇ ಇರೋದು ನೋಡಿ ಅಂತ ಡಬಲ್ ಮೀನಿಂಗ್ ಅನಿಸುತ್ತೆ ನನಗೆ. ಅದರ ದೃಷ್ಟಿ, ಮನುಷ್ಯನ ದೃಷ್ಟಿ, ಅದು ಜನಪದದಲ್ಲಿ ಇಂಥದ್ದು ಭಾಳ ರೀ. ದೃಷ್ಟಿ ಕೆಳಗೆ ನೋಡಿದ್ರೆ ಅಸಹ್ಯ ಅನಿಸುತ್ತೆ ರೀ. ಅಲ್ಲೇ ಇರೋದು ನೋಡಿ, ಮೇಲೆ ನೋಡಿ ಅದನ್ನ ಆಳವಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗೋದು. ಅದು ಆವಾಗ ನಿನಗೆ ಅರ್ಥ ಆಗುತ್ತೆ. ನೀ ಎಷ್ಟು ನಿನ್ನ ಜಾಣ ಇದೆಯೋ, ನಿನ್ನ ತಾಕತ್ತು ಎಷ್ಟಿದೆಯೋ, ನಿನ್ನ ತಿಳುವಳಿಕೆ ಎಷ್ಟಿದೆಯೋ ಅದ್ರ ಮೇಲೆ ನೀನು ವಿಚಾರ ಮಾಡ್ತೀಯ ಅಂತ. ಇದನ್ನು ಯಾಕೆ ನಾನು ಆ ಸಿನಿಮಾ ಮಾಡಿದೆ ಅಂತಂದರೆ, ಮರಾಠಿ ರಂಗದಲ್ಲಿ ದಾದಾ ಕೊಂಡ್ಕೆ ಹೆಸರು ನೀವು ಕೇಳಿದ್ರಲ್ಲೋ ಗೊತ್ತಿಲ್ಲ, ಭಾಳ ದೊಡ್ಡ ಹೆಸರಿಗೆ ನಮ್ಮಲ್ಲಿ ರಾಜ್ಕುಮಾರ್ ಹೆಂಗೋ ಹಾಗೆ ಮರಾಠಿ ರಂಗದಲ್ಲಿ ಅವನು ರಾಜ್ಕುಮಾರ್ ಅವ್ರ ಸ್ವಂತ ನಿರ್ಮಾಣ ಸಂಸ್ಥೆ ಮಾಡಿಕೊಂಡ ನಂತರ ಸ್ವಂತ ನಿರ್ಮಾಣ ಆಯಿತು. ರಾಜ್ಕುಮಾರ್ ಅವರೇ ಸ್ವಂತಕ್ಕೆ ಅದರ ಮೇಲೆ ಇದನ್ನು ಮಾಡಲಿಲ್ಲ. ರಾಜ್ಕುಮಾರ್ ಅವರನ್ನು ಉಪಯೋಗ ಮಾಡಿಕೊಂಡು ಅವ್ರದ್ದೇ ಒಂದು ಇದನ್ನು ಸಂಸ್ಥೆ ಕಟ್ಟಿಕೊಂಡ್ರಲ್ಲ, ಅದು ಯೂಸ್ ಮಾಡಿ. ಆದರೆ ಆ ಯಪ್ಪ ಯಾರು, ದಾದಾ ಕೊಂಡ್ಕೆ, ಅವನು ಒಬ್ಬ ರಂಗಭೂಮಿ ಕಲಾವಿದಾರಿ. ಅವ್ರದೇ ಟ್ರೂಪ್ನಲ್ಲಿ ಒಂದಿಷ್ಟು ಅವ್ರ ಟ್ರೂಪನ್ನು ಯೂಸ್ ಮಾಡಿ ಅವ್ರು ಸಿನಿಮಾ ರಂಗಕ್ಕೆ ಬಂದರು. ಅವ್ರು ಎಷ್ಟು ಸಿನಿಮಾಗಳನ್ನ ತೆಗೆದ್ರು, ಅವರು ಬರೀತಿದ್ರು, ಅವರು ಡೈರೆಕ್ಷನ್ ಮಾಡ್ತಿದ್ರು. ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು 30-35 ಸಿನಿಮಾಗಳ ಮೇಲೆ ಆಗಿರ್ಬೋದು. ಒಂದು 27 ಸಿನಿಮಾಗಳು ಜುಬ್ಲಿ ಆಗಿರ್ತಕ್ಕಂಥದ್ದು. ಅದು ಸಾಮಾನ್ಯ ಒಂದು ಕೌಟುಂಬಿಕ ಸಮಸ್ಯೆ ತಗೊಂಡು ಅವರು ಸಿನಿಮಾ ಮಾಡ್ತಿದ್ರು. ಅಷ್ಟು ಇಡೀ ಆ ಮಹಾರಾಷ್ಟ್ರ ಇದರಲ್ಲಿ ಜನಪ್ರಿಯ ಆದರೂ ಅಷ್ಟು ವ್ಯಾಪಿಸ್ಕೊಳ್ತದೆ. ಅದನ್ನು ಫಾಲೋ ಮಾಡಿ ನಾನು ಕರ್ನಾಟಕದಲ್ಲಿ ಯಾಕೆ ನಾನು ಮಾಡಬಾರ್ದು ಅಂತ ಆ ದಾದಾ ಕೊಂಡಕೆ ದಾರಿಯನ್ನು ನಾನು ಇಲ್ಲಿ ಯೂಸ್ ಮಾಡಿದೆ ರೀ. ಅದು ಸಿನಿಮಾ ಅಕಸ್ಮಾತ್ ಏನಾದ್ರು ಸಕ್ಸಸ್ ಆಗಿದ್ದರೆ 91ರಲ್ಲಿ ರಿಲೀಸ್ ಮಾಡಿದರೆ, ನಾನು 87ರಲ್ಲಿ ಸಿನಿಮಾ ಶುರು ಮಾಡಿದ್ದೆ, 91ರಲ್ಲಿ ರಿಲೀಸ್ ಮಾಡಿದೆ ರೀ. ಆವಾಗ ಹೊಸಬರಿಗೆ ಹೆಚ್ಚು ಇರಲಿಲ್ಲ.
ಯಾಕಾದರೂ ಮಾಡಿನಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದು ಅಷ್ಟೇ ಬಿಟ್ಟಿದ್ದೀನಿ. ಅಲ್ಲ, ನಿಮ್ಗೆ ಅವಾಗ ಅನ್ನಿಸ್ತಾ ಸರ್ ಆ ಸಿನಿಮಾ ಸೋತಾಗ ನಾನು ಹಾಡ್ಕೊಂಡು ಬರ್ಕೊಂಡು ಇರ್ಬೋದಿತ್ತು, ಯಾಕೆ ನಾನು ಈ ಸಿನಿಮಾ ಮಾಡಬೇಕು ಅಂತ ಏನಾದರೂ ಅನ್ನಿಸ್ತಾನೆ? ಇದು ಅನಿಸಿಕೆ ಇದ್ದಿದ್ದೇ ಇರ್ತಾ ಇದೆ ನೋಡ್ರಿ. ಕಳ್ಕೊಂಡ ನಂತರ ಅನಿಸೋದೇ ಅದು. ಯಾರಿಗಾದರೂ ಕಳೆದು ಹೋದ ನಂತರ ಮಾಡಬಾರ್ದಾಗಿತ್ತು ಅನಿಸೋದೇ ಅದು. ಆದರೆ ಮಾಡಬಾರ್ದಾಗಿತ್ತು ಅನ್ನತಕ್ಕಂಥ ಶಬ್ದ ನಾನು ಆ ಸಿನಿಮಾ ರಂಗದಲ್ಲಿ ಇನ್ನೊಮ್ಮೆ ತೊಡಗಿಸ್ಕೊಳ್ಬಾರ್ದು ಅಂತಕ್ಕಂಥದ್ದು ಬರಲ್ಲ. ಅದು ಅದ್ರ ಬಗ್ಗೆ ಹೇಟ್ ಬತ್ತು, ಆ ಸಿನಿಮಾ ಮಾಡಬಾರ್ದು ಅಂತಕ್ಕಂಥದ್ದು ಬತ್ತು ಅಷ್ಟೇ. ಆದ್ರೂ 125 ಸಿನಿಮಾ ಮಾಡ್ಬಿಟ್ರಿ. ಅಲ್ಲ, ಅಲ್ಲಿ ಕಾರಣ ಏನಂತಂದ್ರೆ ರೀ, ಈ ಕ್ಯಾಸೆಟ್ ಕಂಪ್ನಿಯವರು ಸಿನಿಮಾ ನಿರ್ಮಾಣಗಳನ್ನು ಮಾಡತಕ್ಕಂಥ ಪ್ರಸಂಗಗಳು ಶುರುವಾಯಿತು. ಮೊದಲನೇದವರು ಲಹರಿ ಅವರು. ಲಹರಿ ಅವರು ವಿಷ್ಣುವರ್ಧನ್ ನಾಯಕತ್ವದಲ್ಲಿ ಮಹಾಕ್ಷತ್ರಿಯ ಸಿನಿಮಾ ಮಾಡಿದರು. ಮಹಾಕ್ಷತ್ರಿಯ ಸಿನಿಮಾದಲ್ಲಿ ನನಗೊಂದು ಹಾಡ ಕೊಟ್ಟರು. ಅಂದರೆ ನಾನು ಲಹರಿ ಕಂಪನಿಗೆ ಸಿಕ್ಕಾಪಟ್ಟೆ ಫೇಮಸ್ ಬರಹಗಾರ, ಹಾಡುಗಾರ, ಆ ಕಲಾವಿದ, ಅವ್ರ ಕಲಾವಿದ. ಆವಾಗ ನಮ್ಮಲ್ಲಿ ನಮ್ಮ ಸಿನಿಮಾದಲ್ಲೂ ನಿಮ್ಮ ಹಾಡು ಇರಲಿ ಅಂಥೇಳಿ ಹಂಸಲೇಖರ ಸಂಗೀತ, ಹಂಸಲೇಖರ ಸಂಗೀತದಲ್ಲಿ ನಾನು ನನ್ನದೊಂದು ಹಾಡ ಕೊಟ್ಟರು. ಏನೈತಿ ಒಳಗ ಏನೇನೈತಿ, ಹುಬ್ಬಳ್ಳಿಯಾಗಿಲ್ಲದ್ದು, ದುರ್ಗದಾಗಿಲ್ಲದ್ದು, ಹಾಸನದಾಗಿಲ್ಲದ್ದು, ಈ ಸೀಮೆಯಾಗೆ ಇಲ್ಲದ್ದು, ಅಂಥದ್ದೇನೈತಿ, ಸ್ಪೆಷಲ್ ಏನೈತಿ, ತಿನ್ನಲಾಕೇನೈತಿ, ಉಣಲಾಕೇನೈತಿ. ಈ ಹಾಡು ಸಿಕ್ಕಾಪಟ್ಟೆ ಜನಪ್ರಿಯ ಆಯ್ತು ರೀ. ಜೊತೆಗೆ ನಾನೊಬ್ಬ ಕನ್ನಡ ಚಿತ್ರರಂಗಕ್ಕೆ ಹಾಡುಗಾರ ಅಂತ ಪರಿಚಯ ಆಯಿತು. ಅದ್ರ ಜೊತೆಗೆ ಹಂಗೆ ಸಂಖ್ಯಾಬಾಳ್ಯ ಅದರಲ್ಲಿ ನನ್ನ ಹಾಡುಗಳನ್ನ ಯೂಸ್ ಮಾಡಿದರು ಸುಂದರ ಕೃಷ್ಣರಸ್ ಅವರು. ಅದರಲ್ಲಿ ಹಾಡೋದ್ರ ಜೊತೆಗೆ ಆ ಹಾಡಿಗೆ ಆ್ಯಕ್ಟನ್ನು ಕೂಡ ಮಾಡಿದ್ದಾರೆ ನಾನು. ಗಣಿತನ ಗಮ್ಮತ್ತು ಹಿಂಗೆ ಐತಿ ಅಂತ ತಿಳಿಯೋದಿಲ್ಲ ತಮ್ಮ ಸರಳ. ಇದು ಜನಪದ ಶೈಲಿಯ ಆ ಸಂಖ್ಯಾಬಾಳ್ಯ ಹಾಡಿಗೆ ಆ ಫ್ರೆಂಡ್ಶಿಪ್ಪನ್ನು ಕೂಡಿಸ್ತಕ್ಕಂಥ ಒಂದು ಹಾಡು. ವಿಜಯ್ ಭಾಸ್ಕರ್ ಸಂಗೀತ ಇದು. ಅವ್ರು ನನ್ನ ಹಿಂಗೆ ನೋಡಿದ್ರು, ನೀವು ಮೊದಲೇ ಬರ್ದಿದ್ರೇನ್ರಿ ಅಂತ. ಬರೆಯೋದೇ ನನ್ನ ಕೆಲಸ. ಹೇಳಿದ ತಕ್ಷಣ ಬರೆದ್ಬಿಡ್ತೇನೆ ನಾನು.